ಬೆಂಗಳೂರಿನ ಕೆಜೆಹಳ್ಳಿ, ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ನಿಷೇಧಿತ ಪಿಎಫ್ಐ ಸಂಘಟನೆಯ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದ ಶಿರಸಿಯ ಟಿಪ್ಪು ನಗರದ 35 ವರ್ಷದ ಮೌಸಿನ್ಯಾನೆ ಇಮ್ತಿಯಾಜ್ ಅಬ್ದುಲ್ ಶುಕೂರ್ ಹೊನ್ನಾವರ ಎನ್ನುವಾತನನ್ನ ಬಂಧಿಸುವ ಜತೆಗೆ ಈತನ ರಕ್ಷಣೆಗೆ ನೆರವಾದ ಆರೋಪದ ಮೇಲೆ ಕುಟುಂಬದ 5 ಸದಸ್ಯರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ತಿಳಿಸಿದರು. ಏಪ್ರಿಲ್ 28ರಂದು ಶಿರಸಿ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು, ಪಿಎಫ್ಐ ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಮೌಸಿನ್ ಹಲವಾರು ಜನರಿಗೆ ತರಬೇತಿ ನೀಡಿದ್ದು, ಎನ್ಐಎ ಸೇರಿದಂತೆ ಕೇಂದ್ರ ಸರ್ಕಾರದ ತನಿಖಾ ತಂಡಗಳು ಈತನ ಹುಡುಕಾಟ ನಡೆಸಿದ್ದರು. ಹಲವು ಪ್ರಕರಣಗಳ ಆರೋಪಿಯಾಗಿರುವ ಈತ 3.5 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು, ದಸ್ತಗಿರಿ ಮಾಡುವಲ್ಲಿ ಶಿರಸಿ ಪೊಲೀಸರು ಜೀವದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ. ಆರೋಪಿತನು ತನ್ನ ಕುಟುಂಬದವರೊಂದಿಗೆ ಹೈದರಾಬಾದ್ಗೆ ಹೋಗಿ ಅಲ್ಲಿಂದ ವಾಪಸ್ ಬರುತ್ತಿರುವ ಸಂದರ್ಭದಲ್ಲಿ ಸಿಂದಗಿಯಲ್ಲಿ ಆರೋಪಿತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎಂದರು. ಆರೋಪಿತನು ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯನಾಗಿದ್ದು, ಆತನ ಮನೆಯ ಮೇಲೆ ಎನ್ಐಎ ದಾಳಿ ಮಾಡಿದ ವಿಷಯ ತಿಳಿದು ಮುಖ್ಯ ಆರೋಪಿ ತಲೆಮರೆಸಿಕೊಳ್ಳಲು ಸಹಕಾರ ನೀಡಿದ ಆರೋಪಿತನ ಕುಟುಂಬದ ಸದಸ್ಯರಾದ ರಿಹಾನಾ ಅಬ್ದುಲ್ ಶುಕೂರ್ 55 ವರ್ಷ, ಅಬ್ದುಲ್ ಹಜೀಜ್ ಅಬ್ದುಲ್ ಶುಕೂರ್ 38 ವರ್ಷ, ಇಜಾಜ್ ಅಬ್ದುಲ್ ಶುಕೂರ್ 33 ವರ್ಷ, ಅಬ್ದುಲ್ ರಜಾಕ್ ಅಬ್ದುಲ್ ಶುಕೂರ್ 32 ವರ್ಷ, ಮಹಮ್ಮದ್ ಸುಹೇಲ್ ಕರೀಂ ಸಾಬ್ ಶೇಖ್ 32 ವರ್ಷ ಇವರುಗಳ ವಿರುದ್ಧ ದೂರು ದಾಖಲಾಗಿದೆ. ಈ ಮಧ್ಯೆ ಮೌಸಿನ್ 5 ವರ್ಷದಲ್ಲಿ 5 ಮಕ್ಕಳ ತಂದೆಯಾಗಿದ್ದು, ಆರೋಪಿ ಎಂದು ಗೊತ್ತಿದ್ದು ಕುಟುಂಬಸ್ಥರು ಪೊಲೀಸರಿಗೆ ಸಹಕಾರ ನೀಡಿಲ್ಲ. ಹೀಗಾಗಿ ಪ್ರಕರಣ ದಾಖಲಿಸಲಾಗಿದೆ ಎಂದರು. ಉತ್ತರ ಕನ್ನಡ ಜಿಲ್ಲೆ ಸಿರಸಿ ಹೊಸ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಮರ್ಡರ್ ಕೇಸ್ 302, 201, 215 ಅಂದರೆ ಟೈಮ್ ನಂಬರ್ 49 ಆಫ್ 2029 ಅಲ್ಲಿ ಇದರಲ್ಲಿ ಅನೀಸ್ ತಹಶೀಲ್ದಾರ್ ಅನ್ನೋರ ಮೇಲೆ ಒಂದು ಹಳ್ಳೆ ಪ್ರಯತ್ನ 307 ಒಂದಾಗಿತ್ತು. ಮತ್ತು ಇನ್ನೊಬ್ಬರು ಅಸ್ಲಂ ಅಂತ ಒಂದು ವ್ಯಕ್ತಿನ ಮರಣ ಹೊಂದಿರ್ತಾರೆ. ಆ ಕೇಸಲ್ಲಿ PFI ಸಂಘಟನೆ ಅಂದರೆ ಈಗ ಬ್ಯಾನ್ ಆಗಿದೆ, UAPA ಆ್ಯಕ್ಟ್ ಪ್ರಕಾರ ಅದು ಬ್ಯಾನಡ್ ಆರ್ಗನೈಸೇಷನ್. ಅದರಲ್ಲಿ ಆಗಿನ ಸಿರ್ಸಿ ಮತ್ತು ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷ ಆಗಿದ್ದಂತಹ ಇಮ್ತಿಯಾಜ್ ಶುಕೂರ್ ಹೊನ್ನಾವರ್ ಇವನು ಮತ್ತು ಇನ್ನಿತರದ ಬಗ್ಗೆ ಆಗಲೇ ಕೇಸೆಲ್ಲ ಪ್ರಕಾರ ನ್ಯಾಯಾಲಯದ ಒಂದು ವಿಚಾರಣೆಯಲ್ಲಿರುವಾಗ ಈ ಕೇಸಲ್ಲಿ 5ನೇ ಆರೋಪಿತನಾದಂತಹ ಮೌಸಿನ್ ಯಾನೆ ಇಮ್ತಿಯಾಜ್ ತಂದೆ ಅಬ್ದುಲ್ ಶಾಕೂರ್ ಹೊನ್ನಾವರ 35 ವರ್ಷ, ವೃತ್ತಿ ಚಾಕ್ಲೇಟ್ ವ್ಯಾಪಾರ, ಟಿಪ್ಪು ನಗರ, ಬನವಾಸಿ ರಸ್ತೆ, ಸಿರ್ಸಿ. ಇವನು ಮಾನ್ಯ ಫಸ್ಟ್ ಅಡಿಷನಲ್ ಪ್ರಿನ್ಸಿಪಲ್ ಜಡ್ಜ್ ಪೀಠಾಸನ ಸಿರ್ಸಿನಲ್ಲಿ ಈ ಕೇಸಿಂದ ಪ್ರಕರಣ ಆದ ನಂತರ ಆಂಟಿಸಿಪೇಟ್ ಬಿಲ್ ತಗೊಂಡು ಇವತ್ತುವರೆಗೆ ಅಂದರೆ ಸುಮಾರು 3.5 ವರ್ಷ ತಲೆಮರೆಸ್ಕೊಂಡಿದ್ದಾನೆ. ಅದೇ ರೀತಿ ಇನ್ನೊಂದು ಕೇಸಲ್ಲಿ 307 ಕೇಸಲ್ಲಿ ಸಹ ಇವನು ತಲೆಮರೆಸ್ಕೊಂಡಿದ್ದಾನೆ, ಕೋರ್ಟಿಗೆ ಹಾಜರಾಗಿಲ್ಲ. ಸೊ ಇವನ್ನ ಪತ್ತೆ ಮಾಡೋದಕ್ಕೆ ನಮ್ಮ ಸಿರ್ಸಿ ಉಪವಿಭಾಗದ DYSP ಶ್ರೀ KL ಗಣೇಶ್ ಮತ್ತು CPI ಶಶಿಕಾಂತ್ ವರ್ಮ ಮತ್ತು ನಮ್ಮ PSI ರಾಜ್ಕುಮಾರ್ ಉಕ್ಕಳಿ ಮತ್ತು ಮಹಾಂತೇಶ್ ಕುಂಬಾರ್ ಮತ್ತು ನಮ್ಮ ಸಿಬ್ಬಂದಿಗಳಾದ ಪ್ರಶಾಂತ್ ಪಾವಸ್ಕರ್, ಚಂದ್ರಪ್ಪ ಕೊರವರ್ ಮತ್ತು ರಾಮಯ್ಯ ಮತ್ತು ಮಹಾಂತೇಶ್ ಇಷ್ಟು ಟೀಮ್ ಮಾಡಿ ಒಂದು ವಿಶೇಷವಾದ ಟೀಮ್ ಮಾಡಿ ಆಪರೇಷನ್ ಕಳಿಸಿದ್ವಿ. ಈ ಮೋಸಿನ್ ಅಂತ ವ್ಯಕ್ತಿ ಮೇಲೆ ಬೆಂಗಳೂರು ನಗರದಲ್ಲಿ ಕೆಜೆಹಳ್ಳಿ ಕೇಸಲ್ಲಿ ಈ ದೇಶದ ವಿರುದ್ಧ ಯುದ್ಧ ಸಾರದಂತಹ ಒಂದು ಭಯೋತ್ಪಾದನೆ ಕೇಸಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಿದೆ. ಆ ಕೇಸಲ್ಲೂ ಸಹ ಇವನು 16ನೇ ಆರೋಪಿ. ಆ ಕೇಸಲ್ಲೂ ಸಹ ತಲೆ ಮಾಡಿಸಿಕೊಂಡು ಇವತ್ತಿನವರೆಗೂ ಬೆಂಗಳೂರು ನಗರ ಸಿಟಿ ಪೊಲೀಸ್ಗೂ ಸಹ ಇವನು ಸಿಕ್ಕಿಲ್ಲ. ಮೊನ್ನೆ ಬಿಜಾಪುರದ ಸಿಂದಗಿನಲ್ಲಿ ಅವರ ಎಂಟೈರ್ ಕುಟುಂಬದ ಒಂದು ಸಮೇತವಾಗಿ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ತಂಡ ಯಶಸ್ವಿಯಾಗಿದೆ. ಇವತ್ತು ಅವ್ರ ಮೇಲೆ ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರೊಕ್ಲಮೇಷನ್ನು ವಾರೆಂಟು ಎಲ್ಲ ಇರೋದ್ರಿಂದ ಪ್ರೊಕ್ಲಮೇಷನ್ ಮತ್ತು ವಾರೆಂಟ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ ಮೇಲೆ ಒಂದು FIR ಆಗಿದೆ. ಮಸೂದ್ ಅಂಗಡಿ ಇವನಿಗೆ ತುಂಬ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ NIA ಅವರು ಸಹ ಇವನ್ನ ಹುಡುಕ್ತಾ ಇದ್ದಾರೆ. ಅದೇ ರೀತಿ ಇವನು PFIದಲ್ಲಿ ಇದ್ದಾಗ ಇಲ್ಲಿ ತುಂಬ ಜನನ ರಿಕ್ರೂಟ್ ಮಾಡಿದ್ದಾನೆ. ಮತ್ತು ಅಲ್ಲಿ ಮಿಟ್ಟೂರು ಅಂತ ಹೇಳಿ ಏನು NIA ರೈಡ್ ಮಾಡಿದ್ರು, ಅಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಇವನು ಮುಖ್ಯಸ್ಥ ಆಗಿದ್ದ, ತುಂಬ ಜನ ರಿಕ್ರೂಟ್ ಮಾಡಿದ್ದ. ಮತ್ತು ಇವನು 5 ವರ್ಷದಲ್ಲಿ ಯಾವುದೇ ಕೆಲಸ ಮಾಡದೆ ಹೆಂಗೆ ಅವರು ಸಸ್ಟೈನ್ ಆದ ಫ್ಯಾಮಿಲಿ 5 ಜನ ಮಕ್ಕಳಿಗೆ ಮತ್ತು 29 ಜನ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಈಗ ಅದರಲ್ಲಿ ಒಬ್ಬ ಅಣ್ಣ ಇಲ್ಲಿ ರೌಡಿ ಶೀಟ್ ಇದ್ದಾನೆ ಮತ್ತು ಅವ್ರ ಮೇಲೆ ಸಹ ಕೇಸಸ್ ಇದೆ. KJL DJL ಕೇಸಲ್ಲಿ ಸಹ ಅವನು ಅಲ್ಲಿ ಆರೋಪಿ ಇದ್ದಾನೆ. ಸೊ ಬೆಂಗಳೂರು ನಗರದಿಂದ ಸಹ ಪೊಲೀಸರು ಬರೋರಿದ್ದಾರೆ.
ಆಮೇಲೆ ಈಗ NIA ದಾಳಿ ಮಾಡೋ ಸಂದರ್ಭದಲ್ಲಿ ಸಹ ಇವನು ತಪ್ಪಿಸ್ಕೊಂಡಿದ್ದ. ಈಗ ಈ ಅವನು ಹೇಳೋ ಪ್ರಕಾರ ಮುಂಬೈ ಗೋಕಾಕಲ್ಲಿ ಇದ್ದೆ ಅಂತ ಹೇಳ್ತಾನೆ, ಬಟ್ ಅವ್ನು ಸಿರ್ಸಿಗೆ ಬಂದು ಹೋಗ್ತಾ ಇದ್ದ. ಅವನು ಇವರೆಲ್ಲ ಹಾರ್ಬರಿಂಗ್ ಮಾಡಿದ್ದಾರೆ, ಹಾಗಾಗಿ ಅವ್ರ ಮೇಲೆ ಕೇಸ್ ಆಗಿದೆ. ಅಮೀನ್ಗಢಲ್ಲಿ ಅಂತಲೇ ಹೇಳಿದ್ದಾನೆ. ಹಾಗಾಗಿ ಈಗ ನಾವು ಕೇಸಲ್ಲಿ ನಾವು ಅವನು ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸುಮಾರು 3.5 ವರ್ಷಗಳ ನಂತರ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಬಂಧಿಸೋದ್ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ವಿಭಾಗದ ಅಧಿಕಾರಿಗಳು, ನಮ್ಮ DSP ಅವರು ಮತ್ತು ರಾಜ್ಕುಮಾರ್ ಉಪ್ಲಿಯವರ ಒಂದು ತಂಡ ಮತ್ತು ನಮ್ಮ ಸಿಬ್ಬಂದಿ ಅವರು ಪ್ರಾಣದ ಹಂಗು ತೊರೆದು ಅವನ್ನ ಅರೆಸ್ಟ್ ಮಾಡೋದ್ರಲ್ಲಿ ತುಂಬ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಮ್ಮ IGP ಪಶ್ಚಿಮ ವಲಯ ಶ್ರೀ ಅಮಿತ್ ಸಿಂಗ್ ಸಾಹೇಬರು, ನಮ್ಮ ಮಾನ್ಯ DG and IGP ಅವರು ಶ್ರೀ ಅಲೋಕ್ ಮೋಹನ್ ಸಾಹೇಬರು ಮತ್ತು ADGP ಲಾ ಅಂಡ್ ಆರ್ಡರ್ ಶ್ರೀ ಜಿತೇಂದ್ರ ಸಾಹೇಬರು ಸಹ, ಮತ್ತು ಇಂಟೆಲಿಜೆನ್ಸ್ ನಮ್ಮ ADGP ಆದಂಥ ಶ್ರೀ ನಿಂಬಾಲ್ಕರ್ ಸಾಹೇಬರು ಸಹ ಕನ್ನಡದಲ್ಲಿ ಹೇಳಿದ್ದಾರೆ. ಈಗ ನಾಳೆಯಿಂದ ನಾವು ಈಗ ಕೋರ್ಟ್ ಕೊಟ್ಟ ನಂತರ ಸೆಂಟ್ರಲ್ ಏಜೆನ್ಸೀಸ್ IB ಇರ್ಬೋದು, NIA ಇರ್ಬೋದು, ಮತ್ತು ಈ ಕೇಸಲ್ಲಿ ಎಲ್ಲೆಲ್ಲಿ ಇವನಿಗೆ ಬೇಕಾಗಿರೋ ಅವರೆಲ್ಲರೂ ಬಂದು ಅವರು ವಿಚಾರ ಮಾಡ್ತಾರೆ. ಬಟ್ ಒಂದು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ದಟ್ಟು ನಿಷೇಧಿತ ಸಂಘದ ಜೊತೆ ಸದಸ್ಯನಾಗಿ ಪ್ರೆಸಿಡೆಂಟ್ ಆಗಿದ್ದವನು, ತಲೆಮರೆಸಿಕೊಂಡಿದ್ದವನು ಪತ್ತೆ ಹಚ್ಚುವಲ್ಲಿ ನಮ್ಮ ಸಿಬ್ಬಂದಿ ಯಶಸ್ವಿಯಾಗಿ ಅವರಿಗೆಲ್ಲ ಸಹ ನಾನು ಅಭಿನಂದನೆ ತಿಳಿಸ್ತೇನೆ. ಈ ವೇಳೆ DSP ಗಣೇಶ್ KL, ಸಿಪಿಐಗಳಾದ ಶಶಿಕಾಂತ್ ವರ್ಮಾ, ಮಂಜುನಾಥ್ ಗೌಡ, PSIಗಳಾದ ರಾಜ್ಕುಮಾರ್ ಉಕ್ಕಲಿ, ರತ್ನಾಕುರಿ, ನಾಗಪ್ಪ B, ಮಹಾಂತೇಶ್ ಕಂಬಾರ್ ಇತರರು ಇದ್ದರು. ಶಿರ್ಸಿಯಲ್ಲಿ ನಡೆದ ಕೊಲೆ ಪ್ರಕರಣದ ಆರೋಪದಡಿ ಬಂಧನಕ್ಕೆ ಒಳಗಾಗಿರುವ ಮೌಸಿನ್ NA ಇಮ್ತಿಯಾಜ್, ಅಬ್ದುಲ್ ಶುಕೂರ್ ಹೊನ್ನಾವರ ಹಾಗೂ ಈತನಿಗೆ ರಕ್ಷಣೆ ನೀಡಿದ ಕುಟುಂಬದ 5 ಸದಸ್ಯರನ್ನ ಏಪ್ರಿಲ್ 28ರಂದು ಶಿರ್ಸಿಯ 1ನೇ ಹೆಚ್ಚುವರಿ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು.